ಕಾವಲ್ಕಟ್ಟೆ ಹಜರತ್ರವರು ಭಾಷಣ ಮಾಡಿದರು, ಬೇಕಲ್ ಉಸ್ತಾದರವರು ಭಾಷಣ ಮಾಡಿದರು. ಇದೀಗ ಅವರ ಅನ್ಯಾಡಿ ಎಂಬ ನಿಟ್ಟಿನಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ SSFನ ಓರ್ವ ಸಣ್ಣ ಕಾರ್ಯಕರ್ತ ಎಂಬ ನಿಟ್ಟಿನಲ್ಲಿ ನಾನು ಎದ್ದು ನಿಂತು ನಿಮ್ಮ ಮುಂದೆ ಭಾಷಣವನ್ನು ಮಾಡುವಾಗ ಒಂದು ವಿಚಾರವನ್ನು ಕೇಳಲು ಅದಕ್ಕೆ ನೀವು ಉತ್ತರ ನೀಡಬೇಕೆಂದಿಲ್ಲ. ನಿಮ್ಮ ಮನಸ್ಸಿಗೆ ನೀವು ಉತ್ತರವನ್ನು ನೀಡಿರಿ. ಈ ಬಂದ ಸಾದಾತುಗಳು, ಈ ಬಂದ ಆಲಿಮ್ಗಳು, ಈ ಬಂದ ಹಜರತ್ಗಳು ಯಾವರಾದರೊಬ್ಬ ಆಲಿಮನನ್ನು ಇನ್ನೋರ್ವ ವಿದ್ವಾಂಸರನ್ನು ಟೀಕಿಸಿದಂತಹ ಒಂದು ಮಾತನ್ನು ಇಲ್ಲಿ ನಿಮಗೆ ಕೇಳಲಿಕ್ಕೆ ಸಾಧ್ಯವಾಗಿದೆಯೋ? ಇನ್ನೋರ್ವ ತಂಗಳರನ್ನು, ಇನ್ನೋರ್ವ ಆಲಿಮರನ್ನು ಅಪಮಾನಿಸಿದಂತಹ ಶಬ್ದವನ್ನು ಕೇಳಲಿಕ್ಕೆ ಸಾಧ್ಯವಾಯಿತೋ? ಇಲ್ಲ. ನಮಗೆ ಹೇಳಲಿಕ್ಕಿರುವುದು, ನಮಗೆ ಅದಕ್ಕೆ ಅವಕಾಶವಿಲ್ಲ, ನಮಗೆ ಅದಕ್ಕೆ ಸಮಯವಿಲ್ಲ. ಗೊತ್ತಿದೆಯೋ ನಮಗೆ ಸಾರಥ್ಯವನ್ನು ನೀಡುತ್ತಿರುವುದು ಯಾರು? ಈಗಲೂ ಮರಣ ಹೊಂದಿ ಎಟ್ಟಿಕ್ಕುಳಂ ಕಬರಸ್ತಾ ಮಕಬರದಲ್ಲಿ ಚಿರಶಾಂತಿ ಹೊಂದುತ್ತಿರುವ ಈ ಶೃಂಗೇರಿ ಪರಿಸರಕ್ಕೆ ಪಾದಾರ್ಪಣೆ ಮಾಡಿದಂತಹ ಸಯ್ಯದುನಾ ತಾಜುಲ್ ಉಲಮಾ ಮಹಾನುಭಾವರು ನೇತೃತ್ವವನ್ನು ನೀಡುವಂತಹ ಸಂಘಟನೆ ಯಾರಾಗಿದ್ದಾರೆ? ತಾಜುಲ್ ಉಲಮಾ SSFನ ಕಾರ್ಯಕರ್ತರೇ, ಗಮನವಿಟ್ಟು ಕೇಳಿರಿ. SSFನ ಬಗ್ಗೆ ತಪ್ಪು ತಿಳುವಳಿಕೆ ಇರುವಂತಹ ಯುವಕರು ನನ್ನ ಶಬ್ದವನ್ನು ಶ್ರವಿಸುತ್ತಿದೆಯಾದರೆ ಗಮನವಿಟ್ಟು ಕೇಳಿರಿ. ಮಹಾನುಭಾವರಾದ ತಾಜುಲ್ ಉಲಮಾರವರೊಂದಿಗೆ ಒಂದು ದಿನ ಕೇರಳದಲ್ಲಿರುವ ಆತ್ಮೀಯ ನಾಯಕರಾದಂತಹ ಮರ್ಹೂಮ್ ವಡಗರ ಮುಹಮ್ಮದ್ ಹಾಜಿ ರಹ್ಮತುಲ್ಲಾಹಿ ಅಲೈಹಿ ಒಂದು ದಿನ ತಾಜುಲ್ ಉಲಮಾ ಖದ್ದಸಲ್ಲಾಹು ಸಿರ್ರಹುಲ್ ಅಜೀಜ್ ಮಹಾನುಭಾವರ ಬಳಿ ಬಂದು ವಡಗರ ಮುಹಮ್ಮದ್ ಹಾಜಿ ಎಂದು ಹೇಳಿದರೆ ಯಾರು? ಕೇರಳ ಕಂಡ ಅತ್ಯಂತ ದೊಡ್ಡ ವಲಿ. ಯಾವುದೇ ಒಂದು ಸಂಘಟನೆಯವರಿಗೂ ಕೂಡ ತರ್ಕವಿಲ್ಲ. ಎಲ್ಲಾ ಸುನ್ನಿ ಸಂಘಟನೆಗಳಿಗೂ ತರ್ಕವಿಲ್ಲದಂತಹ ಓರ್ವ ಮಹೋನ್ನತ ನಾಯಕರು ವಡಗರ ಮುಹಮ್ಮದ್ ಹಾಜಿ ರಹ್ಮತುಲ್ಲಾಹಿ ಅಲೈಹಿ. ಆ ಮಹಾನುಭಾವರು ತಾಜುಲ್ ಉಲಮಾರವರ ಬಳಿ ಬಂದು ಹೇಳುತ್ತಾರೆ, ಓ ತಂಗಳ್ರವರೇ, ನಾನು ನಿಮ್ಮನ್ನು ಸ್ವರ್ಗದಲ್ಲಿ ನೋಡುತ್ತಿದ್ದೇನೆ. SSFನ ಯುವಕರೇ, SSFನಲ್ಲಿ ಮೆಂಬರ್ಶಿಪ್ ಪಡೆಯಲು ಭಾಗ್ಯ ಲಭಿಸದಂತಹ ಯುವಕರೇ, ಗಮನವಿಟ್ಟು ಕೇಳಿರಿ. ಆ ಸಂದರ್ಭ ತಾಜುಲ್ ಉಲಮರು ಹೇಳಿದ ಮಾತು ಏನು ಗೊತ್ತೇ? ವಡಗರ ಮುಹಮ್ಮದ್ ಹಾಜಿ, ಓ ಮಹಾನುಭಾವರೇ, ನೀವು ಹೇಳುತ್ತಿದ್ದೀರಿ ನಾನು ಸ್ವರ್ಗದಲ್ಲಿದ್ದೇನೆ ಎಂದು, ನಾನು ಸ್ವರ್ಗದಲ್ಲಿರುವುದನ್ನು ನೀವು ನೋಡಿದ್ದೀರಾ ಎಂದು ಹೇಳುತ್ತಿದ್ದೀರಿ. ಪರವಾಗಿಲ್ಲ, ನನಗೆ ಅದಕ್ಕೆ ತುಂಬಾ ಆಸೆ ಇದೆ. ಆದರೆ ಒಂದು ವಿಚಾರವನ್ನು ಹೇಳುತ್ತೇನೆ. ಕೇವಲ ನಾನು ಮಾತ್ರ, ಉಳ್ಳಾಲ್ ತಂಗಳಾದ ನಾನು ಮಾತ್ರ ಸ್ವರ್ಗಕ್ಕೆ ಹೋದರೆ ಸಾಲದು. ಬದಲಾಗಿ ನಾನು ಸ್ವರ್ಗಕ್ಕೆ ಹೋಗುವಾಗ ನನ್ನ ಹಿಂದೆ ನಿಂತು ನನಗೆ ಬೆನ್ನು ತಟ್ಟಿ ನನಗೆ ಬ್ಯಾಕ್ ಬೋನ್ ಆಗಿ ನಿಂತಹ ಹಲವಾರು SYSನ ಕಾರ್ಯಕರ್ತರಿದ್ದಾರೆ, ಹಲವಾರು SSFನ ಕಾರ್ಯಕರ್ತರಿದ್ದಾರೆ. ನಾಳೆ ನಾನು ಸ್ವರ್ಗಕ್ಕೆ ಪಾದಾರ್ಪಣೆಗೈಯುವಾಗ ನನ್ನ ಹಿಂದೆ ಕ್ಯೂ ಆಗಿ ನಿಂತು SYSನ ಕಾರ್ಯಕರ್ತರು ಸ್ವರ್ಗಕ್ಕೆ ಬರಬೇಕು, SSFನ ಕಾರ್ಯಕರ್ತರು ಸ್ವರ್ಗಕ್ಕೆ ಬರಬೇಕು. ಆ SSFನ ಕಾರ್ಯಕರ್ತರು ಸ್ವರ್ಗಕ್ಕೆ ಬರದೇ ಇದ್ದರೆ ಖಂಡಿತವಾಗಿಯೂ ಉಳ್ಳಾಲ್ ತಂಗಳಾದ ನಾನು ಸ್ವರ್ಗಕ್ಕೆ ಹೋಗುವುದಿಲ್ಲ. ಯುವಕರೇ, ಯುವ ಜನಾಂಗವೇ, ಇದಕ್ಕಿಂತಲೂ ದೊಡ್ಡ ಸೌಭಾಗ್ಯ ಬೇಕು. ಆದ್ದರಿಂದ ನಾನು ಹೇಳುತ್ತಿದ್ದೇನೆ, ನನ್ನ ಶಬ್ದವನ್ನು ಶ್ರವಿಸುತ್ತಿರುವ ಹಿರಿಯರೇ, ತಾಯಂದಿರೇ, ನಿಮಗೆ ಒಂದು ವಿಶ್ವಾಸ ಬೇಕು, ಒಂದು ಕಡ್ಡಾಯವಾದ ಚಿಂತೆ ಬೇಕು. ನನ್ನ ಮಗನು ಯಾವುದಾದರೊಂದು ಸಂಘಟನೆಯಲ್ಲಿ ಮೆಂಬರ್ಶಿಪ್ ಅನ್ನು ಪಡೆದರೆ ಸಾಲದು. ತಾಯಂದಿರೇ, ನೀವು ಕೇಳಿರಿ. ಈ ಶೃಂಗೇರಿ ಎಂಬ ಊರಿನಲ್ಲಿರುವ ಯಾವುದಾದರೊಂದು ಮಹಿಳೆ ತೀರಿ ಹೋದರೆ, ಮರಣ ಹೊಂದಿದರೆ, ಆ ಮರಣ ಹೊಂದಿದ ಸಂದರ್ಭ ಆ ತಾಯಿಯ ಮಗನು ಓರ್ವ SSFನ ಕಾರ್ಯಕರ್ತನಾಗಿದ್ದರೆ, ಆ ತಾಯಿಯ ಮಗನು ಓರ್ವ SSFನ ಕಾರ್ಯಕರ್ತನಾಗಿದ್ದರೆ ಆ ತಾಯಿ ಹೆದರಬೇಕೆಂದಿಲ್ಲ. ಯಾಕೆ ಗೊತ್ತೇ? ಆ ತಾಯಿಯು ಮರಣ ಹೊಂದಿದಾಗ ಆ ತಾಯಿಯ ಜನಾಜ ನಮಾಜನ್ನು ನಿರ್ವಹಿಸಲು ಕೂರತ್ ತಂಗಳರವರು